ತೋಳೂರು ಶೆಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಸಬ್ಬಂಬ ದೇವಿಯ ಸುಗ್ಗಿ ಉತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶುಕ್ರವಾರ ವಿಜೃಂಭಣೆಯಿಂದ ನೆರವೇರಿತು. ದೊಡ್ಡಮನೆಕೊಪ್ಪ, ಊರೊಳಕೊಪ್ಪ, ಸಿಂಗನಹಳ್ಳಿ, ನಡ್ಲಕೊಪ್ಪ, ಇನಕನಹಳ್ಳಿ, ಹರಪಳ್ಳಿ, ವಣಗೂರು ಕೊಪ್ಪ, ಸುಭಾಷ್ ನಗರ, ಕರಡಿಕೊಪ್ಪ, ದೊಡ್ಡ ತೋಳೂರು, ಚಿಕ್ಕ ತೋಳೂರು ಗ್ರಾಮಗಳ ವ್ಯಾಪ್ತಿಗೆ ಒಳಪಡುವ ನಿವಾಸಿಗಳು ಸುಗ್ಗಿ ಉತ್ಸವದಲ್ಲಿ ದೇವಿಗೆ ಮಡೆ ಅರ್ಪಿಸುವ ಮೂಲಕ ಗ್ರಾಮದ ಸಮೃದ್ಧಿಗಾಗಿ ಗ್ರಾಮಸ್ಥರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸಹ್ಯಾದ್ರಿ ಶ್ರೇಣಿಯ ಮಲೆನಾಡ ತಪ್ಪಲಿನಲ್ಲಿ ನೆಲೆಸಿರುವಂಥ ನಮ್ಮ ಸಬ್ಬಮ್ಮ ತಾಯಿ ಪೂಜೆಯನ್ನು ನಾವು ವರ್ಷಂಪ್ರತಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಇದು ಮೇಯ್ನು ನಮ್ಮ ವ್ಯವಸಾಯಕ್ಕೆ ಅನ್ವಯಿಸಿರ್ತದೆ. ಮಳೆ, ಬೆಳೆ, ದನ, ಕರು, ಮಕ್ಕಳು, ಮರಿ ಹಾಗೂ ಆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮುಂದೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳುವಂಥ ಆ ಮಕ್ಕಳಿಗೂ ಕೂಡ ಈ ಒಂದು ಒಳ್ಳೆ ಶಕ್ತಿ ಒಂದು ಕೊಡಲಿ. ಹಾಗೆ ನಮ್ಮದು ಸಹ ಇದೊಂದು ಶಕ್ತಿ ದೇವತೆ ಸಾಮಾನ್ಯವಾಗಿ ನಮ್ಮ ಮಲೆನಾಡಲ್ಲಿ ಸಾಮಾನ್ಯವಾಗಿ ಸೋಮವಾರಪೇಟೆ ತಾಲೂಕಲ್ಲಿ 12 ಶಕ್ತಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಈ ವರ್ಷ ಇನ್ನೂ ಮುಖ್ಯವಾಗಿ ನಮ್ಮ ಶಾಸಕರಂಥ ಮಂತ್ರಗೌಡರು ಸುಗ್ಗಿ ಸಮ್ಮೇಳನಕ್ಕೆ ಪ್ರತಿ ಸುಗ್ಗಿಗೂ ಕೂಡ ಅನುದಾನವನ್ನು ಕಲ್ಪಿಸಿ ಈ ಸುಗ್ಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಅನುವು ಮಾಡಿಕೊಟ್ಟಿರ್ತಾರೆ. ಸುಗ್ಗಿ ಕುಣಿತ ಗ್ರಾಮಸ್ಥರ ವಾದ್ಯ ಕುಣಿತ ಉತ್ಸವದಲ್ಲಿ ಆಕರ್ಷಣೀಯವಾಗಿತ್ತು. ಮಕ್ಕಳು, ಪುರುಷರು, ಮಹಿಳೆಯರು ಸಂಪ್ರದಾಯದಂತೆ ಸುಗ್ಗಿ ಕುಣಿತದಲ್ಲಿ ಪಾಲ್ಗೊಂಡರು. ದೇವತಾ ಕಾರ್ಯದಲ್ಲಿ ಪ್ರಧಾನ ಅರ್ಚಕರಾಗಿ ಊರೊಳಗಿನ ಕೊಪ್ಪದ ಡಿಎನ್ ಶಿವಕುಮಾರ್, ಊರು ಒಡೆಯನ ದೇವರ ಅರ್ಚಕರಾದ ದೊಡ್ಡಮನೆ ಕೊಪ್ಪದ ಡಿಎಂ ದಿಲೀಪ್, ಶಿವಕುಮಾರ್, ಸುಗ್ಗಿ ಉತ್ಸವ ಸಮಿತಿ ಅಧ್ಯಕ್ಷ ಡಿಎನ್ ರಾಜಗೋಪಾಲ್, ಕಾರ್ಯದರ್ಶಿ ಎಚ್ಜೆ ಮಹೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಉತ್ಸವದಲ್ಲಿ ಭಾಗವಹಿಸಿದ್ರು.